1.5 year ಬ್ಯಾಕ್ 2023 ಸೆಪ್ಟೆಂಬರಲ್ಲಿ. ಯಾಕಂದರೆ ಫೈಬ್ರಾಯ್ಡ್ ಇದೆ ಅಂತ ಹೇಳಿದರು ಡಾಕ್ಟ್ರು. ಜಸ್ಟ್ ಅದು ಗಡ್ಡೆ ರಿಮೂವ್ ಮಾಡಿದರು. ಆಮೇಲೆ ಬಯೋಪ್ಸಿಯಲ್ಲಿ ಗೊತ್ತಾಯಿತು ಈ ಥರ ಪಾಸಿಟಿವ್ ಇದೆ ಅಂತ. ಆಮೇಲೆ ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ವಿ. ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಬೇರೆ ಪಾರ್ಟಲ್ಲಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಬ್ಲಾಕ್ಸದು ಇನ್ನೊಂದು ಸತಿ ಟೆಸ್ಟಿಗೆ ಅಂತ ಕೊಟ್ಟರು. ಅದು ಬ್ಲಾಕ್ಸ್ ಟೆಸ್ಟ್ ಅದು ಆಲ್ಮೋಸ್ಟು 1 ಮಂತ್ ಆಯ್ತು. 1 ಮಂತ್ ತೊಗೊಳ್ತದು ಅದು ಟೆಸ್ಟ್ ಆಗಿ ಬರೋದಕ್ಕೆ. ಅದು ಬಂದಮೇಲೆ ಮತ್ತೆ ಡಾಕ್ಟ್ರ್ ಏನು ಹೇಳಿದರು, ಅದಕ್ಕೆ ಅಲ್ಲಿ ಮತ್ತೆ ಬಂದು ಕನ್ಸಲ್ಟ್ ಮಾಡೋದಕ್ಕೆ ಹೇಳಿದರು. ಅದಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ನಿಮ್ಮದು ನೋಡಿದ್ದೆ, ಇದು 2-3 ಟೈಮ್ಸ್ ನೋಡಿದ್ದೆ. ಆಮೇಲೆ ಒಂದು ಸತಿ ನಿರಂಜನ್ ದೇಶಪಾಂಡೆ ಅವರು ಇಲ್ಲಿ ಡೈರೆಕ್ಟ್ ಬಂದು ಮಾತಾಡಿದ್ರಲ್ಲ, ಅಲ್ಲಿ ನೋಡೋಣ ಅಂತ ಬಂದಿದ್ದು. ಅದಕ್ಕೆ ಮೇಡಮ್ ಅಲ್ಲಿ ಯಾವ ಕ್ಯಾನ್ಸರ್ ಅಂತ ಹೇಳಿಲ್ಲ ನಮಗಿಲ್ಲಿ ಬಂದಾಗ ಲಿಯೋಮಯ ಸಾರ್ಕೋಮಾ ಅಂತ ಹೇಳಿದರು. ಯೂಟ್ರೈನ್ ಲಿಯೋಮಯ ಸಾರ್ಕೋಮಾ ಅಂತ ಹೇಳಿಬಿಟ್ಟು ನನಗೆ ಇವಾಗ 1 ಮಂತಿಂದ ಗೊತ್ತಾಗಿದೆ. ಅದೇ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸ್ದೆ, ಅದ್ರಲ್ಲಿ ಲಿಪ್ ನೋಟ್ಸ್ ಆಗಿತ್ತು. ಹಾಗಾಗಿ ಇದು ಇನ್ಫಾರ್ಮ್ ಇದೆ ಅಂತ ಇನ್ಫಾರ್ಮ್ ಮಾಡೋದು. ಹಾಗಾಗಿ ಆವಾಗಿಂದ ಗೊತ್ತಾಗಿದೆ. ನಾನು ಅದು 1 ಮಂತ್ ಇದೆಯಲ್ಲ, ಮಂತಲ್ಲಿ ಬೈಕ್ ಓಡಿಸಿದ್ರೆ ಇಲ್ಲಿ ಪೇಯ್ನ್ ಬರ್ತಾಯಿತ್ತು, ನಿಂಪ್ ನೋಟ್ಸಲ್ಲಿ ತೊಡೆಗಳಲ್ಲಿ ನೋವು ಬರ್ತಾಯಿತ್ತು. ಅದನ್ನು ತೋರ್ಸೋಕ್ಕೆ ಹೋದಾಗ ಅವರು ಒಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದಾಗ ನನಗೆ ಕನ್ಫರ್ಮ್ ಆಗಿತ್ತು. ಇಲ್ಲ, ಊಟ ಒಂದು ಸ್ವಲ್ಪ ತಿಂತಿರ್ಲಿಲ್ಲ ನಾನು, ಆದರೂ ಊಟ ಸೇರ್ತಿರ್ಲಿಲ್ಲ. ವೆಯ್ಟ್ ಲಾಸ್ ಬೇರೆ ಆಗಿದ್ದೆ, ಒಂದು ಸ್ವಲ್ಪ 7 kilos ವೆಯ್ಟ್ ಲಾಸ್ ಆಗಿದ್ದೆ. ಆಮೇಲೆ ವೈಟ್ ಬ್ಲಡ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದರು, ಬಿಳಿ ರಕ್ತ ಕಮ್ಮಿ ಇದೆ ಅಂತ ಹೇಳಿದರು. ಹಾಗಾಗಿ ಎಲ್ಲ ಫುಲ್ ಡಾಕ್ಯುಮೆಂಟ್ರಿ ಮಾಡೋಣ ಅಂತೇಳಿ ಬಂದ್ವಿ. ಫುಲ್ ಡಾಕ್ಯುಮೆಂಟ್ರಿ ಆದಮೇಲೆ ನಿರಂಜನ್ ದೇಶಪಾಂಡೆ ಅವರು ಒಂದು ವಿಡಿಯೋ ಮಾಡಿದರು. ಅದು ನೋಡಿದ್ಮೇಲೆ ಇಲ್ಲೊಂದ್ಸಲ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲ, ಅವ್ರು ಏನೂ ಹೇಳಿಲ್ಲ. ಇದು ನನಗೆ ಇವಾಗ ಗೊತ್ತಾಗಿದ್ದೆ, ಇವಾಗ ರಿಪೋರ್ಟ್ಸ್ ಬಂದಿರೋದೆ ನನಗೆ ಇವಾಗ ಈ ಡೇ 27th, ಈ January 1st ಏನು ಗೊತ್ತಾಗಿದೆ. 27 ಇವತ್ತೇ ಫೈನಲ್ ರಿಪೋರ್ಟ್ಸ್ ನನಗೆ ಇದಾಗಿದೆಯಲ್ಲ, ಆ ಬಯೋಪ್ಸಿ ರಿಪೋರ್ಟ್ಸ್ ಬಂದಿರೋದು ಇವತ್ತೇ ಗೊತ್ತಾಗಿದ್ದು ನನಗೆ. ಇನ್ಫಾರ್ಮ ಅಲ್ಲಿ ಗಂಟ ನನಗೇನು ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದೆ ಇವಾಗ. ಹಾಗಾಗಿ ಇಲ್ಲೊಂದ್ಸಲಿ ನೋಡೋಗೋಣ. ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ. ನಾನು ಸ್ಮೋಕ್ ಮಾಡ್ತಿದ್ದೆ ತುಂಬ, 20 years ಸ್ಮೋಕ್ ಮಾಡ್ತಾಯಿದ್ದೀನಿ ನಾನು.